Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಈಗಾಗಲೇ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತುಂಬ ಜೋರಾಗಿನೇ ನಡೀತಾ ಇದೆ. ಅತ್ತ SIT ತನಿಖೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಇಡೀ ಪ್ರಕರಣವನ್ನು CBI ಕೊಡಲೇಬೇಕು ಅಂತ BJP ಮತ್ತು JDS ನಾಯಕರು ಪದೇ ಪದೇ ಸರ್ಕಾರಕ್ಕೆ ಒತ್ತಾಯವನ್ನು ಆಗ್ರಹವನ್ನು ಮಾಡ್ತಿದ್ದಾರೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದೇ ಬೇರೆ. ಈಗಾಗಲೇ ಅನೇಕ ಪ್ರಕರಣಗಳನ್ನು CBI ತನಿಖೆ ಕೊಡಲಾಗಿದೆ. ಈಗ ಕ್ಲೀನ್ ಚಿಟ್ ಕೊಡಿಸ್ಕೊಳ್ಳೋದಕ್ಕೆ CBI ತನಿಖೆಗೆ ಈ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಕೊಡಬೇಕಾ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಇದಕ್ಕೆ ಪ್ರತಿಯಾಗಿ BJP ಹಾಗೂ JDS ನಾಯಕರು ಕೂಡ ಪಟ್ಟು ಮಾತ್ರ ಬಿಡ್ತಾ ಇಲ್ಲ. ಇವತ್ತು ಕೂಡ BJP ಕಾಂಗ್ರೆಸ್ ಮತ್ತು JDS ನಾಯಕರ ನಡುವೆ ಈ ಒಂದು ವಾಗ್ಯುದ್ಧ ಮುಂದುವರೆದಿದೆ. ನೀವು ಹೇಳಿದ ರೀತಿಯಲ್ಲಿ ನಿಮ್ದೇನು ಪಾತ್ರ ಇಲ್ಲದೆ ಇದೆ. ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತಕ್ಷಣ ಆದೇಶ ಹೊರಡಿಸಿ ಅಂತ ನಾನು ಆಗ್ರಹಿಸ್ತೇನೆ. CBI ವಹಿಸಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತೇನೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇದರ ಅರ್ಥ ಏನಾದರೂ CBI ವಹಿಸಿ ಕ್ಲೀನ್ ಚಿಟ್ ಕೊಡಕ CBI ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತ ಗೊತ್ತಿದೆ ನಮಗೆ. SIT ಒಂದು ರೀತಿಯಲ್ಲಿ ಕಾಂಗ್ರೆಸ್ ಏಜೆಂಟ್ ಅಂತ ಕೆಲಸ ಮಾಡುವಂತ ರೀತಿಯಲ್ಲಿ ಕಾಣ್ತಾರೆ. ಮಾಡಿದೆಲ್ಲ ಅಲ್ಲೇ BJP ಮತ್ತೆ JDS ಸೇರಿ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದ್ರಲ್ಲಿ ಏನಿದೆ ಇದರಲ್ಲಿ? ಒಂದ್ ಕಡೆ CBIಗೆ ಕೊಡಬೇಕು ಅಂತಿದ್ರೆ ಮತ್ತೊಂದೆಡೆ SITಯೇ ತನಿಖೆ ಮಾಡುತ್ತೆ ಅಂತಿದ್ದಾರೆ. ಲೈಂಗಿಕ ದೌರ್ಜನ್ಯ ಹಗರಣದ ತನಿಖೆಯ ಜಟಾಪಟಿಯೇ ನಡೀತಿದೆ. ರಾಜಕೀಯ ನಾಯಕರ ಮಧ್ಯೆ ಮಾತಿನ ಯುದ್ಧವೇ ನಡೀತಿದೆ. ವಿಡಿಯೋ ಹಿಂದೆ ದೊಡ್ಡ ಕೈವಾಡ ಇದೆ ಅಂತ BJP ನಾಯಕರು ಪದೇ ಪದೇ ಆರೋಪಿಸುತ್ತಿದ್ದಾರೆ. ಇದೇ ಕಾರಣಕ್ಕೆ CBI ತನಿಖೆ ಕೊಡಿ ಅಂತ ಆಗ್ರಹಿಸುತ್ತಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ. ಮತ್ತೊಂದೆಡೆ ಜಿಲ್ಲೆಯಲ್ಲಿ ಪ್ರಜ್ವಲ್ HD ರೇವಣ್ಣ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯಿತು. ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿ ಲೈಂಗಿಕ ದೌರ್ಜನ್ಯ ಹಗರಣ ತನಿಖೆಯ ಜಟಾಪಟಿ. ಸರ್ಕಾರಕ್ಕೆ CBI ತನಿಖೆಗೆ BJP ನಾಯಕರ ಆಗ್ರಹ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದ ನಿಷ್ಪಕ್ಷಪಾತ ತನಿಖೆಗೆ BJP ನಾಯಕರು ಆಗ್ರಹಿಸಿದ್ದಾರೆ. ತನಿಖೆಯನ್ನ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹಾಲಿ ನ್ಯಾಯಮೂರ್ತಿಗಳಿಂದ ಮಾಡಿಸಬೇಕು ಅಂತ CT ರವಿ ಒತ್ತಾಯಿಸಿದ್ರು. ಇಷ್ಟೇ ಅಲ್ಲ, ಮಾಜಿ CM BSY ಕೂಡ CBI ತನಿಖೆ ಕೊಡಿ ಅಂದ್ರು. ನಾನು ನಿಮಗೆ ಆಗ್ರಹ ಮಾಡ್ತೇನೆ, ನೀವು ಪ್ರಾಮಾಣಿಕವಾಗಿದ್ದರೆ, ನೀವು ಹೇಳಿದ ರೀತಿಯಲ್ಲಿ ನಿಮ್ದೇನು ಪಾತ್ರ ಇಲ್ಲದೆ ಇದ್ದರೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡೋದಕ್ಕೆ ತಕ್ಷಣ ಆದೇಶ ಹೊರಡಿಸಿ ಅಂತ ನಾನು ಆಗ್ರಹಿಸ್ತೇನೆ. CBI ಕೊಡಬೇಕು ಅಂತ ಬಹುತೇಕ ಜನರ ಅಭಿಪ್ರಾಯ. ಸೊ ಅದಕ್ಕೋಸ್ಕರ CBI ವಹಿಸಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತೇನೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 ಸ್ಟೆಬಿಲೈಸರ್. ಅತ್ಯಾಚಾರ ಪ್ರಕರಣಕ್ಕೆ ಕ್ಲೀನ್ ಚಿಟ್ ಕೊಡಲು CBIಗೆ ಕೊಡಬೇಕಾ? BJP ನಾಯಕರ ಆಗ್ರಹಕ್ಕೆ MB ಪಾಟೀಲ್ ಕೌಂಟರ್ ಅಟ್ಯಾಕ್. ಮೈತ್ರಿ ನಾಯಕರ ಆಗ್ರಹಕ್ಕೆ ಸಚಿವ MB ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. CBIಗೆ ಕೊಟ್ಟು ಕ್ಲೀನ್ ಚಿಟ್ ಕೊಡಿಸಬೇಕು ಅಂತಿದ್ದೀರಾ? BJPಯ ವಾಷಿಂಗ್ ಮೆಷಿನ್ಗೆ ಹಾಕೋಕೆ CBI ತನಿಖೆ ಕೇಳ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಈಗ ಯಾವುದೋ ಒಂದು ಈಗ ಹೇಳಿದ್ರಿ, ಇದು ನನ್ನ ಹಿಂದೆ ಎಂಥವ್ರಿದ್ದಾರೆ ಅಂತೇಳಿ. ಮತ್ತು ಇದರ ಅರ್ಥ ಏನಾದರೂ CBI ವಹಿಸಿ ಕ್ಲೀನ್ ಚಿಟ್ ಕೊಡಕ BJP ವಾಷಿಂಗ್ ಮೆಷಿನಲ್ಲಿ ಹಾಕಿ ತೆಗಿಲಕ್ಕ? ನಮ್ಮ ರಾಜ್ಯದ ಅಧಿಕಾರಿಗಳು ಕೆಪಬಲ್ ಇದ್ದಾರೆ. ಹಿಂದೆ CBI ಅಂದರೆ ಇದೇ BJPಯವರು CBI ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತ ಗೊತ್ತಿದೆ ನಮಗೆ. SIT ಕಾಂಗ್ರೆಸ್ ಏಜೆಂಟ್ ಅಂತ ಪ್ರಹ್ಲಾದ್ ಜೋಶಿ ಆರೋಪ. SIT ಸರಿಯಾದ ತನಿಖೆ ಮಾಡ್ತಿಲ್ಲ, SIT ಕಾಂಗ್ರೆಸ್ ಏಜೆಂಟ್ ಆಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ರು.
ಇನ್ನು ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ಹುಬ್ಬಳ್ಳಿಯ ಪ್ರಕರಣದ ರೀತಿ ಈ ಪ್ರಕರಣದಲ್ಲಿ ಯಾಕೆ ಆಸಕ್ತಿ ಇಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಚಾಲಕನ ಅರೆಸ್ಟ್ ಮಾಡಿಲ್ಲ, ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೊರಗೆ ಹೋಗ್ಲಿಕ್ಕೆ ಬಿಟ್ಟರು. ಅವ್ರು ಹೋದ 4-6 ದಿವಸಗಳ ನಂತರ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದರು. ಎಲ್ಲ ಸಂಗತಿಗಳೇನು ಅಂತಂದ್ರೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಮತ್ತು ತನಿಖೆ ನಡೆಸೋರು ಕೂಡ ಇದೊಂದು ರೀತಿಯಲ್ಲಿ ಪಕ್ಷಪಾತ. SIT ಒಂದು ರೀತಿಯಲ್ಲಿ ಕಾಂಗ್ರೆಸ್ ಏಜೆಂಟ್ರಂತೆ ಕೆಲಸ ಮಾಡುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಅವ್ರ ಮಗ ಯಾಕೆ ಹಿಂಗೆ ಮನೆ ಮಗ ಯಾಕೆ ಹಿಂಗೆ ಮಾಡ್ದ ಅಂತ ಅದ್ರ ಬಗ್ಗೆ ಬಾಯಿ ಬಿಚ್ತಾ ಇಲ್ಲ. ಇವರು ಮಾಡಿದೆಲ್ಲ ಅಲ್ಲೇ BJP ಮತ್ತು JDS ಸೇರಿ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದ್ರಲ್ಲಿ ಏನಿದೆ ಇದರಲ್ಲಿ? ಇದೆಲ್ಲ ಜನರು ಗಮನಿಸ್ತಾ ಇದ್ದಾರೆ. ಯಾರೂ ಕೂಡ ಸಂತ್ರಸ್ತರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಕೂಡ ದಾರಿ ತಪ್ಪಿದ ಮಗ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಹುಬ್ಳಿ ಪ್ರಕರಣದಲ್ಲಿ ತೋರಿಸುವ ಆಸಕ್ತಿ ಯಾಕೆ ಹಾಸನ ಪ್ರಕರಣದಲ್ಲಿ ತೋರಿಸ್ತಾ ಇಲ್ಲ? ಪ್ರಜ್ವಲ್ ರೇವಣ್ಣ ಹುಡುಕಿ ಕೊಡುವಂತೆ ಪೋಸ್ಟರ್ ಅಭಿಯಾನ. ರಾಜ್ಯ ಸರ್ಕಾರ ಅವರನ್ನ ಸಂಸದ ಪ್ರಜ್ವಲ್ ರೇವಣ್ಣ HD ರೇವಣ್ಣ ವಿರುದ್ಧ ಮತ್ತೆ ಪ್ರತಿಭಟನೆ ಮುಂದುವರೆದಿದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿ ಜನತಾ ಪಕ್ಷದ ಕಾರ್ಯಕರ್ತರು ಪ್ರಜ್ವಲ್ ಹುಡುಕಿಕೊಟ್ಟವರಿಗೆ 1 ಲಕ್ಷ ಬಹುಮಾನ ಅಂತ ಪೋಸ್ಟರ್ ಅಂಟಿಸಿದ್ದಾರೆ. ಪ್ರಜ್ವಲ್ ಹುಡುಕುವಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ವಿಫಲವಾಗಿವೆ, ಹೀಗಾಗಿ ಹುಡುಕೊಟ್ರೆ ಬಹುಮಾನ ಕೊಡ್ತೀವಿ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಪೋಸ್ಟರ್ ಅಂಟಿಸಿದ್ದ ಜನತಾ ಪಕ್ಷದ ನಾಗೇಶ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದೆಡೆ ಚಿಕ್ಕಮಗಳೂರಿನಲ್ಲೂ SDPI ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿ ಕೂಡ ಹರಡಿದೆ. ಸಾಕಷ್ಟು ವಾಟ್ಸ್ಆಪ್ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಸಿಕ್ಕರೆ ತಮಗೆ ನಮ್ಮ ಕಡೆಯಿಂದ, ನಮ್ಮ ಜನತಾ ಪಕ್ಷದ ವತಿಯಿಂದ 1 ಲಕ್ಷ ರೂಪಾಯಿ ಅವರಿಗೆ ಬಹುಮಾನ ಹಾಗೂ ಅವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಹಾಗೂ ಸರ್ 1 ನಿಮಿಷ ಯಾಕೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಅವರಿಗೆ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿದ್ರು ಸಹ ರಾಜ್ಯ ಸರ್ಕಾರ ಅವರನ್ನ ರಾಜ್ಯದಲ್ಲಿ ಹೋರಾಟ ಮಾಡಲು HDK ಪ್ಲಾನ್. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಕುಮಾರಸ್ವಾಮಿ ತಂತ್ರ ಹೆಣಿತಿದ್ದಾರೆ. ರಾಜ್ಯದಲ್ಲಿ ಹೋರಾಟ ಮಾಡುವ ಬಗ್ಗೆ ದೆಹಲಿಯ BJP ವರಿಷ್ಠರ ಜೊತೆಗೆ ಸಭೆ ನಡೆಸಿ ಚರ್ಚೆ ನಡೆಸಿದ್ದಾರೆ. ಜೈಲಿನಲ್ಲಿ ಊಟವೂ ಇಲ್ಲ, ನಿದ್ರೆಯೂ ಇಲ್ಲ, ರೇವಣ್ಣ ಮೌನ. 3 ದಿನದಿಂದ ಕಂಬಿ ಹಿಂದೆ ಇರೋ ಮಾಜಿ ಸಚಿವ HD ರೇವಣ್ಣ ಮೌನ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಜಾರಿದ್ದಾರೆ. ರಾತ್ರಿ 2 ಗಂಟೆವರೆಗೂ ನಿದ್ರಿಸದೆ ಊಟವನ್ನೇ ಮಾಡದೆ ಯೋಚಿಸ್ತಾ ಕುಳಿತಿರ್ತಾರಂತೆ. ಬೆಳಗ್ಗೆ ಎದ್ದ ರೇವಣ್ಣಗೆ ಸಿಬ್ಬಂದಿ ಟೊಮ್ಯಾಟೊ ಬಾತ್ ನೀಡಿದ್ದಾರೆ. ಇನ್ನು ಹೊಟ್ಟೆ ನೋವು ಸಮಸ್ಯೆಯಿಂದ ಬಳಲ್ತಿರೋ ರೇವಣ್ಣ ಮೇಲೆ ವೈದ್ಯರು ನಿಗಾ ವಹಿಸಿದ್ದಾರೆ. ಆರೋಗ್ಯ ಸಮಸ್ಯೆ ತಲೆದೋರಿದ್ರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಲೈಂಗಿಕ ದೌರ್ಜನ್ಯ ಹಗರಣದಲ್ಲಿ ತನಿಖೆಯ ಜಟಾಪಟಿ ನಡೀತಿದೆ. SIT ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ BJP ನಾಯಕರು ಸಿಡಿದಿದ್ದಾರೆ. ಇನ್ನು ಎಲ್ಲ ಆರೋಪಗಳಿಗೂ ಕಾಂಗ್ರೆಸ್ ನಾಯಕರು ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಸಂಪೂರ್ಣ ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಈಗ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಅವರ ಅಂಶವೇ ಅಥವಾ ಅವರ ಹೇಳಿಕೆಯೇ ಸಾಕಷ್ಟು ಚರ್ಚೆಗೆ ಅಥವಾ ಮುನ್ನೆಲೆಗೆ ಬಂದಿತ್ತು. ಈಗ ದೇವರಾಜೇಗೌಡರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ. ಆದರೆ ದೇವರಾಜೇಗೌಡ ಈ ಒಂದು ವಿಚಾರದಲ್ಲಿ ಸಾಕಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ಇದೊಂದು ಹನಿ ಟ್ರ್ಯಾಪ್ ಯತ್ನವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಇದರ ನಡುವೆ ಅವರನ್ನು ಈಗಾಗಲೇ ವಶಕ್ಕೆ ಪಡೆದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ರು. ಹಾಗಾದರೆ ಈ ಸ್ಟೋರಿಗೆ ಸಂಬಂಧಪಟ್ಟಂತೆ, ಈ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಏನೆಲ್ಲ ವಿಚಾರಗಳಿದೆ ನೋಡ್ಕೊಂಬೋಣ ಬನ್ನಿ. ಪ್ರಜ್ವಲ್ ರೇವಣ್ಣ ವಿಡಿಯೋ ದೇಶದಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿತ್ತು. ವಿಡಿಯೋ ಹಿಂದಿದ್ದಿದ್ದು ಯಾರು, ವಿಡಿಯೋ ಬಿಟ್ಟಿದ್ದು ಯಾರು ಹೀಗಂತ ಪ್ರಶ್ನೆ ಮಾಡ್ತಿರುವಾಗಲೇ ಬಿಜೆಪಿ ಮುಖಂಡ ದೇವರಾಜೇಗೌಡ ಪ್ರತ್ಯಕ್ಷವಾಗಿದ್ರು. ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನೇ ಮಾಡಿದ್ರು. ವಿಡಿಯೋ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಆರೋಪಿಸಿದ್ರು. ಪ್ರಜ್ವಲ್ ರೇವಣ್ಣ ವಿಡಿಯೋ ಹಿಂದಿನ ಅಸಲಿಯತ್ತನ್ನ ಬಿಚ್ಚಿಟ್ಟಿದ್ರು. ಆದ್ರೆ ಇದೀಗ ತಾನೇ ಪೊಲೀಸರ ಅತಿಥಿಯಾಗಿದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದೇವರಾಜೇಗೌಡ ಅರೆಸ್ಟ್. ಇದೊಂದು ಷಡ್ಯಂತ್ರ ಅಂತ ಬಿಜೆಪಿ ನಾಯಕರಿಂದ ಆರೋಪ. ದೇವರಾಜೇಗೌಡ ವೃತ್ತಿಯಲ್ಲಿ ವಕೀಲರು, ಬಿಜೆಪಿ ಮುಖಂಡ ಕೂಡ ಆಗಿದ್ದಾರೆ.
ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ದೇವರಾಜೇಗೌಡನನ್ನ ಹೊಳೆನರಸೀಪುರ ಪೊಲೀಸರು ಬಂಧಿಸಿದ್ದಾರೆ. ದೇವರಾಜೇಗೌಡ ವಿರುದ್ಧವೂ ರೇಪ್ ಕೇಸ್ ದಾಖಲಾಗಿದೆ. ಎರಡೆರಡು ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಏಪ್ರಿಲ್ 1ರಂದು ಸಂತ್ರಸ್ತೆಯಿಂದ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಇಷ್ಟೇ ಅಲ್ಲ, ಜಾತಿ ನಿಂದನೆಯ ಆರೋಪವೂ ಕೇಳಿ ಬಂದಿದೆ. ನಿನ್ನೆ ಬಂಧನ ಭೀತಿಯಲ್ಲಿದ್ದ ದೇವರಾಜೇಗೌಡ ತನ್ನ ವಿರುದ್ಧದ ಆರೋಪಗಳಿಗೆ ಸ್ಪಷ್ಟನೆ ನೀಡುವ ಕುರಿತು ವಿಡಿಯೋ ಶೇರ್ ಮಾಡಿ ಎಸ್ಕೇಪ್ ಆಗ್ತಿದ್ದಾಗ ಹಿರಿಯೂರು ಬಳಿ ಪೊಲೀಸರು ಲಾಕ್ ಮಾಡಿದ್ದಾರೆ. 3ರಿಂದ 4 ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದ ದೇವರಾಜೇಗೌಡನ ಮೊಬೈಲ್ ನೆಟ್ವರ್ಕ್ ಆಧರಿಸಿ ವಶಕ್ಕೆ ಪಡೆಯಲಾಗಿತ್ತು. ಬೆಳಗ್ಗೆಯಿಂದ ವಿಚಾರಣೆ ನಡೆಸಿದ್ದ ಪೊಲೀಸರು ಮಧ್ಯಾಹ್ನ ಕೊನೆಗೂ ಬಂಧಿಸಿದ್ದಾರೆ. ಎಸ್ಐಟಿ ಕೂಡ ದೇವರಾಜೇಗೌಡನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ನಿನ್ನೆ ಸಂತ್ರಸ್ತೆಯ ಮರು ಹೇಳಿಕೆ ಆಧರಿಸಿ ಐಪಿಸಿ ಸೆಕ್ಷನ್ 376 ಅಡಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಈ ಮೊದಲು ಐಪಿಸಿ ಸೆಕ್ಷನ್ 354A 350 ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 4C 448 504 506 ಅಡಿಯಲ್ಲಿ ಕೇಸ್ ಹಾಕಲಾಗಿತ್ತು. ಆದರೆ ಏಪ್ರಿಲ್ 1ರಂದು ನೀಡಿದ ಕೇಸ್ಗೆ ಹೊಸ ಸೆಕ್ಷನ್ ಸೇರ್ಪಡೆ ಮಾಡಿ ನಿನ್ನೆ ಅತ್ಯಾಚಾರ ಆರೋಪದಡಿ ಪ್ರಕರಣ ದಾಖಲಿಸಲಾಗಿದೆ. ಇದೊಂದು ವ್ಯವಸ್ಥಿತ ಹನಿ ಟ್ರ್ಯಾಪ್ ಎಂದ ದೇವರಾಜೇಗೌಡ. ಹೊಳೆನರಸೀಪುರ ಪೊಲೀಸರು ದೇವರಾಜೇಗೌಡನನ್ನ ತೀವ್ರ ವಿಚಾರಣೆ ಮಾಡಿದ್ರು. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು. ಆದ್ರೆ ಈ ವೇಳೆ ದೇವರಾಜೇಗೌಡ ಪ್ರಶ್ನೆಗೆ ಮರು ಪ್ರಶ್ನೆ ಹಾಕಿದ್ದಾರೆ. ಹೀಗಾಗಿ ದೇವರಾಜೇಗೌಡ ವಿಚಾರಣೆ ಪೊಲೀಸರಿಗೆ ಸವಾಲಾಗಿತ್ತು. ಇದೊಂದು ವ್ಯವಸ್ಥಿತ ಹನಿ ಟ್ರ್ಯಾಪ್ ಅಂತ ಪೊಲೀಸರ ಮುಂದೆಯೇ ದೇವರಾಜೇಗೌಡ ಆರೋಪಿಸಿದ್ರು. ಇದರ ಬಗ್ಗೆ ನಾನು ಬೆಂಗಳೂರಿನಲ್ಲೇ ದೂರು ಕೊಟ್ಟಿದ್ದೇನೆ ಅಂದ್ರು. ನಾನು ದೂರು ಕೊಟ್ಟ ಬಳಿಕ ನನ್ನ ವಿರುದ್ಧ ಕೇಸ್ ದಾಖಲಾಗಿದೆ ಅಂತ ಆರೋಪಿಸಿದ್ದಾರೆ. ದೇವರಾಜೇಗೌಡ ಬಂಧನಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಇದೊಂದು ರಾಜಕೀಯ ಬಂಧನ ಎಂದಿರುವ ಕೇಸರಿ ಕಲಿಗಳು ಮತ್ತಷ್ಟು ಸಾಕ್ಷಿಗಳು ಹೊರಬರುತ್ತೆಂಬ ಭಯದಿಂದ ದೇವರಾಜೇಗೌಡನನ್ನ ಬಂಧಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹಿಟ್ಲರ್ನ ಇವರು ಮೀರಿಸುವಂತಹ ಸರ್ಕಾರ ಇವ್ರದ್ದು. ಯಾಕೆಂದರೆ ಅದು ಆಗೋಕ್ಕಿಂತ ಮೊದಲನೇ ಎಲ್ಲಿ ದೇವರಾಜ್ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಾರೋ ಅನ್ನೋ ಭಯದಿಂದ ಅವ್ರ ಬಾಯಿ ಮುಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನನಗೆ ಗೊತ್ತಿರೋ ಮಟ್ಟಿಗೆ ದೇವರಾಜ್ ಇದೆಲ್ಲ ಆಗ್ಬಹುದಾದಂಥ ಮುಂದಿನ ಎಲ್ಲ ಅನಾಹುತಗಳನ್ನು, ಮುಂದಿನ ಎಲ್ಲ ತೊಂದರೆಗಳನ್ನು ಊಹಿಸಿ ಅವರು ಕ್ರಮ ಇಟ್ಕೊಟ್ಟಿದ್ದಾರೆ. ಹೀಗಾಗಿ ಅವ್ರ ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಾಜೇಗೌಡರನ್ನ ಪೊಲೀಸರು ಬಂಧಿಸಿರೋದು ಒಳ್ಳೆ ಕ್ರಮ ಅಲ್ಲ. ಅವ್ರ ಹತ್ರ ಮಾಹಿತಿ ತಗೊಬೋದಾಯ್ತು. SIT ಅವರು ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೆಸರು ಹೇಳಬೇಡಿ ಅಂತ ಧಮಕಿ ಹಾಕಿರೋದು ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಸಾಕ್ಷಿಗಳನ್ನು ನಾಶ ಮಾಡುವಂಥ ದೃಷ್ಟಿಯಲ್ಲಿ ಸರ್ಕಾರ SITಯನ್ನು ಉಪಯೋಗ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಪೆನ್ ಡ್ರೈವ್ ಹರಿದಾಡಕ್ಕೆ ಶುರುವಾಗಿದ್ದು 21-22ನೇ ತಾರೀಕು. ಅವತ್ತಿನಿಂದ ಕಣ್ಮುಚ್ಕೊಂಡಿದ್ದಂಥ ಅಧಿಕಾರಿಗಳು ದೇವರಾಜೇಗೌಡರು 2ನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರನ್ನ ಅರೆಸ್ಟ್ ಮಾಡೋದು ನೋಡಿದ್ರೆ, 2ನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರನ್ನ ಅರೆಸ್ಟ್ ಮಾಡೋದು ನೋಡಿದ್ರೆ ಅವ್ರಿಗೆ ಇನ್ನಷ್ಟು ಹೊರಗಡೆ ಬಂದರೆ ಅನ್ನುವಂಥ ಭಯ ಕಾಡ್ತಾ ಇರ್ಬೋದು. ದೇವರಾಜೇಗೌಡ ಬಂಧನದ ಹಿಂದೆ ದೊಡ್ಡವರಿದ್ದಾರೆ. ರಾಜಕೀಯ ಬಂಧನ ಎಂಬ ಆರೋಪಕ್ಕೆ ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮೇಲೆ ಯಾಕೆ ಗೂಬೆ ಕೂರಿಸೋದು ಅಂತ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ. ಹೀನಾಯವಾದಂಥ ಕೃತ್ಯ ಮಾಡಿದ್ದು ಪ್ರಜ್ವಲ್, ವಿಡಿಯೋ ಮಾಡಿದ್ದು, ಸ್ಟೋರ್ ಮಾಡಿದ್ದು ಮೊಬೈಲ್ನಲ್ಲಿ ಅವರು, ತಗೊಂಡಿದ್ದು ಅವ್ರ ಡ್ರೈವರ್, ಕೊಟ್ಟಿದ್ದು BJPಯ ಅಧಿಕೃತವಾದಂಥ ಹೊಳೆನರಸೀಪುರ ಅಭ್ಯರ್ಥಿಗೆ. ಇವರು ಪ್ರೋಆಕ್ಟಿವ್ ಆಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ತೋರಿಸ್ಬಿಡ್ಲಿ. ಅವರು ನಾವು ಯಾರಿಗ ಈ ಪ್ರಕರಣದಲ್ಲಿ ಯಾರಿಗೂ ನಾವು ಕ್ಷಮೆ ಮಾಡೋಂಗಿಲ್ಲ ಅಂತ ಬರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರೆ ಆಗುತ್ತಾ? ಏನು ಮಾಡಿದ್ದಾರೆ ಹೇಳಿ? ಇಲ್ಲಿವರೆಗೂ ಶಬಾಷ್ಗಿರಿ ಕೊಟ್ಟಿದ್ದಾರೆ ಅಷ್ಟೇ ಇವರಿಗೆ, ಪ್ರಜ್ವಲ್ ರೇವಣ್ಣಗೆ. ಸೊ ನಮ್ಮ ಮೇಲೆ ಗೂಬೆ ಕೂಡ್ಸೋದು ಬಿಟ್ಟು ಫಸ್ಟ್ ನಿಮ್ಮ ಕೆಲಸ ಏನಿದೆ ಅದು ಮಾಡಬೇಕಾಗುತ್ತೆ. ಈಗ ಯಾವುದೋ ಒಂದು ಈಗ ಹೇಳಿದ್ರಿ, ಇದು ನನ್ನ ಹಿಂದೆ ಎಂಥವ್ರಿದ್ದಾರೆ ಅಂತೇಳಿ. ಯಾರೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಏನೇ ಇರಲಿ, ಎಲ್ಲ ಆಯಾಮಗಳಲ್ಲಿ ಇವತ್ತು ತನಿಖೆ ಆಗ್ತದೆ. SIT ಮೇಲೆ ವಿಶ್ವಾಸ ಇಡಬೇಕಷ್ಟೇ. ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ. ಆಡಿಯೋ ವೈರಲ್ ಆಗಿರೋದ್ರಲ್ಲಿ ಅಮಿತ್ ಶಾ ನನಗೆ ಗೊತ್ತಿಲ್ಲ. ನಾನು ಕಡಪಾಗಿ ಹೋಗ್ತಾ ಇದ್ದೀನಿ. ಕಡಪಾಗಿ ಹೋಗಿ ಮಡಗ್ಸಿರಾಗ ಹೋಗಿ ಎಲೆಕ್ಷನ್ ನಾನು ಮನೆಯಿಂದ ಪೇಪರಿಗೆ ಓದ್ತಾ ಇದ್ದೀನಿ. ಹೋಲ್ ನೈಟ್ ಐ ವಾಸ್ ವೆರಿ ಬಿಸಿ. ನಾನು ಹೋಗಿ ಬಂದ ಮೇಲೆ ಅದೇನು ನೋಡ್ಬಿಟ್ಟು
ಒಟ್ಟಾರೆಯಾಗಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಕ್ಕಿದ್ರೆ ಮತ್ತೊಂದೆಡೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬಿಜೆಪಿ ಮುಖಂಡ ದೇವರಾಜೇಗೌಡ ಲಾಕ್ ಆಗಿದ್ದಾರೆ. ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ಲೋಕಸಭೆ ಚುನಾವಣೆ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ. ಈ ಮಾತನ್ನ ವಿಪಕ್ಷಗಳು, ಪ್ರಮುಖವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪದೇ ಪದೇ ಚುನಾವಣೆಗೆ ಮೊದಲು ಕೂಡ ಹೇಳ್ತಾ ಇದ್ರು. ಈಗ ಚುನಾವಣೆ ಏನೋ ಮುಗಿತು, ಫಲಿತಾಂಶ ಬರೋದಕ್ಕಿಂತ ಮೊದಲು ಜೂನ್ 4ರ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ. ಕಾಂಗ್ರೆಸ್ನ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬನ್ನು ಹಾಕಿದ್ದಾರೆ. ಇನ್ನು ಅಶೋಕ್ ಮಾತಿಗೆ MB ಪಾಟೀಲ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ? ಸರ್ಕಾರ ಬೀಳೋ ವಿಚಾರ, ಸರ್ಕಾರ ಮತ್ತೆ ಕಟ್ಟೋ ವಿಚಾರ ಏನಾಗ್ತಾ ಇದೆ ರಾಜಕೀಯದಲ್ಲಿ ನೋಡೋಣ. ಈ ಕಾಂಗ್ರೆಸ್ಸಿನ ಸರ್ಕಾರದ ಕ್ಷಣಗಣನೆ ಪ್ರಾರಂಭ ಆಗಿದೆ. ಜನ ಇದ್ದಾರೆ, ಇಲ್ಲ ಅಂತ ಯಾರು ಹೇಳ್ತಾರೆ? ಇದೇ ಇರೋದಕ್ಕೆ ಹೇಳ್ತಾ ಇರೋದು. ಇವರು ಒಂದು ಇಬ್ಬರು ಶಾಸಕರು, 4 ಜನ ಶಾಸಕರು ತಗೊಂಡ್ಬರಲ್ಲ. ಈ ಕಾಂಗ್ರೆಸ್ಸಿನ ಸರ್ಕಾರದ ಕ್ಷಣಗಣನೆ ಪ್ರಾರಂಭ ಆಗಿದೆ. ಲೋಕಸಭೆ ಚುನಾವಣೆ ನಂತರ ಸಾಕಷ್ಟು ಬದಲಾವಣೆ ಆಗುತ್ತೆ, ಗ್ಯಾರಂಟಿ. ಜನನೇ ಹೇಳ್ತಾ ಇದ್ರಲ್ಲ, ಇದೊಂದು ಈ ಸರ್ಕಾರ ಒಂಥರ ಪಾಪಿ ಸರ್ಕಾರ ಇದ್ದಂಗೆ. ಕೆಲವೇ ತಿಂಗಳಲ್ಲಿ ಸರ್ಕಾರ ಧ್ವಂಸ. ಕಾಂಗ್ರೆಸ್ನ ಬಹಳ ನಾಯಕರು ಸಂಪರ್ಕದಲ್ಲಿದ್ದಾರೆ. ಭವಿಷ್ಯ, ಮಹತ್ವದ ಭವಿಷ್ಯವನ್ನೇ ನುಡಿದಿದ್ದಾರೆ. ಲೋಕ ಫಲಿತಾಂಶದ ಹೊತ್ತಲ್ಲೇ ದೋಸ್ತಿ ನಾಯಕರು ನುಡಿದಿರೋ ಭವಿಷ್ಯ ಸಂಚಲನವನ್ನೇ ಸೃಷ್ಟಿಸಿದೆ. ಫಲಿತಾಂಶಕ್ಕೆ ಕೇವಲ 20 ದಿನಗಳಷ್ಟೇ ಬಾಕಿ ಇದೆ. ಈ ಹೊತ್ತಿನಲ್ಲೇ ಸರ್ಕಾರದ ಪತನ ಭವಿಷ್ಯ ನುಡಿದಿರೋದು ಹಲವು ಅನುಮಾನಕ್ಕೂ ಕಾರಣವಾಗಿದೆ. ಮತ್ತೆ ಕಳೆದ ಬಾರಿಯ ಸನ್ನಿವೇಶವೇ ಮರುಕಳಿಸುತ್ತಿದೆಯಾ ಅನ್ನೋ ಅನುಮಾನವನ್ನೇ ಹುಟ್ಟುಹಾಕಿದೆ. ಲೋಕ ಫಲಿತಾಂಶಕ್ಕೆ ಕ್ಷಣಗಣನೆ, ಸರ್ಕಾರ ಪತನದ ಭವಿಷ್ಯ. ಮೊನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಿಎಂ ಕುಮಾರಸ್ವಾಮಿ ಭವಿಷ್ಯವನ್ನೇ ನುಡಿದಿದ್ರು. ಕೆಲವೇ ತಿಂಗಳುಗಳಲ್ಲಿ ಸರ್ಕಾರ ಧ್ವಂಸ ಅಂದಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ಕಾಂಗ್ರೆಸ್ನ ಬಹಳ ಜನ ಸಂಪರ್ಕದಲ್ಲಿ ಇದ್ದಾರೆ ಅಂದಿದ್ರು. ಎಷ್ಟೇ ಅಲ್ಲ, ಸುನೀಲ್ ಕುಮಾರ್ ಅಂತೂ ಕಾಂಗ್ರೆಸ್ನವರಿಂದಲೇ ಪತನವಾಗುತ್ತೆ ಅಂತ ಹೇಳಿದ್ರು. ಆ ಹಾಸನಾಂಬ ತಾಯಿನೇ ಈ ಸರ್ಕಾರವನ್ನು ಕೆಲವೇ ತಿಂಗಳುಗಳಲ್ಲಿ ಧ್ವಂಸ ಆಗುತ್ತೆ. ನಾನು ಮೊನ್ನೆನೂ ಹೇಳಿದ್ದೇನೆ, ನಾವಿಲ್ಲಿ ಏನೇ ಮಾಡಿದ್ರು ಮೇಲೊಬ್ಬ ಇದ್ದಾನೆ ಅಂತ ಹೇಳಿ. ಜನ ಇದ್ದಾರೆ, ಇಲ್ಲ ಅಂತ ಯಾರು ಹೇಳ್ತಾರೆ? ಇದೇ ಇರೋದಕ್ಕೆ ಹೇಳ್ತಾ ಇರೋದು. ಸಂಪರ್ಕದಲ್ಲಿದ್ದಾರೆ. ಈ ಕಾಂಗ್ರೆಸ್ಸಿನ ಸರ್ಕಾರದ ಕ್ಷಣಗಣನೆ ಪ್ರಾರಂಭ ಆಗಿದೆ. ಪತನ ಆಗಬೇಕು ಅಂತ ನಾವು ಬಯಸೋದಿಲ್ಲ. ಪೂರ್ಣ ಬಹುಮತವನ್ನು ರಾಜ್ಯದ ಜನ ಕೊಟ್ಟಿದ್ದಾರೆ. ಪತನವನ್ನು ನಾವು ಬಯಸೋದಿಲ್ಲ. ಅವರ ಭಾರದಲ್ಲೇ ಅವರು ಕುಸಿದ್ರೆ ಆಮೇಲೆ ರಾಜಕಾರಣ ಏನು ಮಾಡಬೇಕು ಅಂತ ನಾವು ನೋಡ್ತೀವಿ. ಬಿಜೆಪಿ ನಾಯಕರ ಸರ್ಕಾರ ಪತನ ಭವಿಷ್ಯಕ್ಕೆ ಕೌಂಟರ್ ಕೊಟ್ಟ ಸಚಿವ MB ಪಾಟೀಲ್, ಬಿಜೆಪಿ ಶಾಸಕರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ಕಾರ ಬೀಳಿಸೋದು ಅಸಾಧ್ಯವಾದ ಮಾತಾಗಿದೆ. 60 ಶಾಸಕರು ಬೇಕು, 4 ಶಾಸಕರನ್ನ ಕರೆದುಕೊಂಡು ಬರಲಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ನೋಡಿ, ಇವರೆಲ್ಲರೂ ಯಾವ ದೇಶದಲ್ಲಿಂದ ಯಾವ ಸರ್ಕಾರ ಗೊತ್ತಾಗ್ತಾ ಇಲ್ಲ ನನಗೆ. ನಮ್ಮಲ್ಲಿ ನಾನು ಹೇಳಿದ್ದೀನಿ ಹಿಂದೆನೂ ಕೂಡ, ಈ ಸರ್ಕಾರ ಬೀಳಿಸಬೇಕಾದ್ರೆ ನಿಮಗೆ ಆ್ಯಸ್ ಇಟ್ ಈಸ್ 65 ಶಾಸಕರು ಬೇಕು, 60 ಶಾಸಕರು ಬೇಕು. ಇವರು ಒಂದು ಇಬ್ಬರನ್ನ ಶಾಸಕರು, 4 ಜನ ಶಾಸಕರು ತೊಗೊಂಬರಲಿ. BJP ಅವರು ಎಷ್ಟೋ ಜನ ನಮ್ಮ ಜೊತೆ ಇದ್ದಾರೆ. JDSದ್ದು ಮುಳುಗ್ತಿರುವ ಹಡಗದು. ಅಲ್ಲಿ ಜನ ಎಷ್ಟು ಈ ಕಡೆ ಬರ್ತಾರೆ ನೋಡಿ. ಆ ಕಡೆಯಿಂದ ಈ ಕಡೆ ಬರ್ಬೋದು, ಈ ಕಡೆಯಿಂದ ಆ ಕಡೆ ಹೋಗೋದಿಲ್ಲ. ಫಲಿತಾಂಶದ ಬಳಿಕ ಮತದಾರರೇ ಉತ್ತರ ಕೊಡ್ತಾರೆ ಅಂತ ಮಾಜಿ ಸಚಿವ CT ರವಿ ಹೇಳಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಮಾತನಾಡಿ 400 ಸೀಟು ಗೆಲ್ತೀವಿ ಅಂದ್ರು. ಆರ್ ಅಶೋಕ್ ಅಂತೂ 28ಕ್ಕೆ 28 ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಹೇಳಿದ್ದಾರೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. 400ಕ್ಕೂ ಹೆಚ್ಚು ಸೀಟ್ ಗೆದ್ದು ಮತ್ತೊಮ್ಮೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗ್ತಾರೆ. ಎಲ್ಲರೂ ಅಭಿಪ್ರಾಯ ಬಂದಿದ್ದು ನರೇಂದ್ರ ಮೋದಿಯವರ ವರ್ಚಸ್ಸು ಈ ರಾಜ್ಯದಲ್ಲಿ ಪ್ರಭಾವ ಇದೆ. ಎಷ್ಟೇ ಸ್ಥಾನ ಗೆದ್ರೂ ಕೂಡ ದೊಡ್ಡ ಅಂತರದಲ್ಲಿ ನಾವು ಗೆಲುವನ್ನು ಸಾಧ್ತೀರಿ. 28ಕ್ಕೆ 28. ಅದರೆಲ್ಲ ಪೂರ್ತಿ ಕ್ರೆಡಿಟ್ಟು ನರೇಂದ್ರ ಮೋದಿಯವರ ವರ್ಚಸ್ಸು ಕರ್ನಾಟಕದಲ್ಲಿ ಭಾಳ ಹೆಚ್ಚಿಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಭಿಪ್ರಾಯನೂ ಅದೇ ವ್ಯಕ್ತ ಆಗಿದೆ. ಆದರೆ ಮಾತಾಡೋ ಮತದಾರರಲ್ಲಿ ಅತಿ ಹೆಚ್ಚಿನ ಭಾಗ ಅವರು ಮೋದಿ ಅಂತ ಹೇಳ್ತಾ ಇದ್ದಿದ್ದು ಅನುಭವಕ್ಕೆ ಬರ್ತಾ ಇತ್ತು. ಮಾತಾಡದೇ ಇರೋ ಮತದಾರರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಲೇ ನಾವು ಹೇಳೋಕ್ಕಾಗಲ್ಲ. ಫಲಿತಾಂಶದ ನಂತರನೇ ಹೇಳಕ್ಕೆ ಸಾಧ್ಯ.
ರಾಜ್ಯದಲ್ಲಿ ಕನಿಷ್ಠ 18 ಸ್ಥಾನ ಗೆದ್ದೇ ಗೆಲ್ತೇವೆ. ಖಾಸಗಿ ಸಮೀಕ್ಷೆಗಳಲ್ಲಿ 16 ಸ್ಥಾನಗಳು ಬರುವುದಾಗಿ ಹೇಳಿವೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಕರ್ನಾಟಕದಿಂದ ವಿಶೇಷವಾಗಿ ನಾವು ಹೆಚ್ಚಿನ ಸೀಟನ್ನು ನಾವು ಇಂಡಿಯಾ ಮೈತ್ರಿಕೂಟಕ್ಕೆ ಕೊಡ್ತೀವಿ. ನನ್ನ ಪ್ರಕಾರ ಏನಿಲ್ಲ ಅಂದರೂ 18ರಿಂದ 21 ತನಕ ಬರುತ್ತೆ. ಒಟ್ಟಾರೆಯಾಗಿ ಲೋಕ ಫಲಿತಾಂಶಕ್ಕೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಈ ಹೊತ್ತಿನಲ್ಲಿ ದೋಸ್ತಿ ನಾಯಕರು ಸರ್ಕಾರ ಪತನದ ಭವಿಷ್ಯ ನುಡಿದಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.